ಕರ್ನಾಟಕದ ವೀಕ್ಷಕರಿಗೆ ನಮಸ್ಕಾರ. LBP ನ್ಯೂಸ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಹಾವೇರಿ ಜಿಲ್ಲಾ ನೇಕಾರ ಸಮುದಾಯಗಳ ಒಕ್ಕೂಟ ಹಾಗೂ ಶ್ರೀ ದೇವರ ದಾಸಿಮಯ್ಯ ಉತ್ಸವ ಸಮಿತಿ ಇವರ ಸಂಯುಕ್ತ ಆಶ್ರಯದಲ್ಲಿ ನೇಕಾರ ಸಂತ ಆದ್ಯ ವಚನಗಾರ ಶ್ರೀ ದೇವರ ದಾಸಿಮಯ್ಯ ಜಯಂತ್ಯೋತ್ಸವ ಸಮಾರಂಭವನ್ನು ಮಾಡ್ತಿದ್ದಾರೆ. ಅದರ ಸಲುವಾಗಿ ಸಮಿತಿಯವರು ಮಾತನಾಡಿದ್ದಾರೆ. ಅದು ಏನಂತ ಕೇಳೋಣ ಬರೀ ವೀಕ್ಷಕರೇ. ಒಂದು ಕಾರ್ಯಕ್ರಮಕ್ಕೆ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಬನ್ನಿ. ಹಾವೇರಿ ಜಿಲ್ಲಾ ನೇಕಾರ ಸಮುದಾಯಗಳ ಒಕ್ಕೂಟ ಮತ್ತು ದೇವರ ದಾಸಿಮಯ್ಯ ಉತ್ಸವ ಸಮಿತಿಯ ವತಿಯಿಂದ ಪತ್ರಿಕಾ ಮಿತ್ರರು, ಎಲೆಕ್ಟ್ರಾನಿಕ್ ಮತ್ತು ಪ್ರೆಸ್ ಮೀಡಿಯಾ ಅವರನ್ನ ಕರೆದಿದ್ದು, ನಾವು ದೇವರ ದಾಸಿಮಯ್ಯ ಜಯಂತ್ಯೋತ್ಸವವನ್ನು ಈ ವರ್ಷ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿಕೊಂಡಿದ್ದೇವೆ. ಅದರ ಜಯಂತಿಯ ಉತ್ಸವದ ಅಧ್ಯಕ್ಷರಾಗಿ ಬಸವರಾಜ ಲಕ್ಷ್ಮೀಶ್ ಅವರು ಅದನ್ನು ನೆರವೇರಿಸ್ತಾ ಇದ್ದಾರೆ ಮತ್ತು ಅದರ ಸದಸ್ಯರು ಕೂಡ ಇದ್ದಾರೆ. ಮತ್ತು ಅದ್ರ ಜೊತೆಗೆ ನಮ್ಮ ನೇಕಾರ ಸಮುದಾಯಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ಮುಕ್ತಿನಹಳ್ಳಿ ಅವರು ಮತ್ತು ಅವರ ಸಮಿತಿಯ ಸದಸ್ಯರು ಕೂಡ, ಒಕ್ಕೂಟದ ಪದಾಧಿಕಾರಿಗಳು ಕೂಡ ಇದರಲ್ಲಿ ಇರ್ತಾರೆ. ಈ ಒಂದು ಜಯಂತ್ಯೋತ್ಸವವನ್ನು 28/3/2026 ಶನಿವಾರ ದಿವಸ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನಾವು ಮಾಡಬೇಕಂತ ನಿರ್ಧಾರ ಮಾಡಿಕೊಂಡಿದ್ದೀವಿ. ಬೆಳಿಗ್ಗೆ ದೊಡ್ಡಪೇಟೆ ಅಂಬಾಭವಾನಿ ದೇವಸ್ಥಾನದಿಂದ ಮೆರವಣಿಗೆ ಪ್ರಾರಂಭ ಆಗುತ್ತೆ. MG ರೋಡ್ ಮೂಲಕ ಮತ್ತೆ ಇಲ್ಲಿ ಕುರುಬೇರಿ ಕ್ರಾಸ್ ಬಂದು ನಮ್ಮ ಮಿನಿ ವಿಧಾನಸೌಧ ಮುಂದೆ ಎದುರುಗಡೆಗೆ ದೇವರ ದಾಸಿಮಯ್ಯ ವೃತ್ತ ಅಂತ ಮಾಡಿದ್ದೀವಿ. ಆ ದೇವರ ದಾಸಿಮಯ್ಯ ವೃತ್ತದಲ್ಲಿ ದಾಸಿಮಯ್ಯನವರ ಒಂದು ಫೋಟೋಕ್ಕೆ ಮಾಲಾರ್ಪಣೆ ಮಾಡಿ ನಂತರ ಕಾಕಿಯವರ ಕಲ್ಯಾಣ ಮಂಟಪದಲ್ಲಿ ಸಭಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಈ ಒಂದು ಇದರ ಸಾನ್ನಿಧ್ಯವನ್ನು ಶ್ರೀ ಶ್ರೀ ಪ್ರಭುಲಿಂಗ ಸ್ವಾಮಿ ಮಹಾಸ್ವಾಮೀಜಿಯವರು, ಪದ್ಮಶಾಲಿ ಬ್ರಹ್ಮನ್ಮಠ ಮಹಾಸಂಸ್ಥಾನ ತುಮ್ಮಿನಕಟ್ಟಿ ಇವರು ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ನಮ್ಮ ಹಾವೇರಿ ಜಿಲ್ಲಾ ನೇಕಾರ ಸಮುದಾಯ ಒಕ್ಕೂಟದ ಅಧ್ಯಕ್ಷರಾದ ಹನುಮಂತಪ್ಪ ಮುಕ್ತಿನಹಳ್ಳಿ ಅವರು ಮತ್ತು ನಮ್ಮ ಈ ಒಂದು ಉತ್ಸವದ ಸಮಿತಿ ಅಧ್ಯಕ್ಷ ಬಸವರಾಜ ಲಕ್ಷ್ಮೀಶ್ ಕೂಡ ಇರ್ತಾರೆ. ಮುಖ್ಯ ಉದ್ಘಾಟಕರಾಗಿ ಕೇಶವ ಪ್ರಸಾದ್ ವಿಧಾನ ಪರಿಷತ್ ಸದಸ್ಯರು, ಅವರು ಕೂಡ ನೇಕಾರ ಸಮಾಜದವರು, ಅವರು ಕೂಡ ಬರ್ತಾ ಇದ್ದಾರೆ. ಮತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ರಾಣೇಂದ್ರ ಶಾಸಕರಾದ ಪ್ರಕಾಶ್ ಕೋಳಿವಾಡವರು ಮುಖ್ಯ ಅತಿಥಿಗಳು ಮತ್ತು MD ಲಕ್ಷ್ಮೀನಾರಾಯಣ ಮಾಜಿ ವಿಧಾನ ಪರಿಷತ್ ಸದಸ್ಯರು ಮತ್ತು ರೀಸೆಂಟಾಗಿ ಕಲಬುರಗಿಯಲ್ಲಿ ನೇಕಾರ ರತ್ನ ಅವಾರ್ಡು ಕೂಡ ಪಡೆದಂಥ MD ಲಕ್ಷ್ಮೀನಾರಾಯಣ. ಯಾಕಂದರೆ ನೇಕಾರರ ಸಂಘಟನೆಯಲ್ಲಿ ಅವರ ಶ್ರಮ ಭಾಳ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಗೆ ಮಾಜಿ ಸಚಿವರಾದ R ಶಂಕರ್ ಅವರು, ಮಾಜಿ ಶಾಸಕ ಅರುಣ್ಕುಮಾರ್ ಪೂಜಾರ್ ಅವರು ಮತ್ತು JDSನ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಗೌಡ್ಸಿಣ್ಣವರು ಮತ್ತು ಮಾಜಿ ಜಿಲ್ಲಾ ಪಂಚಾಯತಿಯ ಸದಸ್ಯರಾದ ಸಂತೋಷ್ ಕುಮಾರ್ ಪಾಟೀಲ್ ಅವರು, ರಾಜೇಶ್ವರಿ ಏಕ್ಬೋಟೆ ಅಧ್ಯಕ್ಷರು ಜಿಲ್ಲಾ ನೇಕಾರ ಮಹಿಳಾ ಸಮುದಾಯಗಳ ಒಕ್ಕೂಟ ಹಾವೇರಿ, ಅವರು ಕೂಡ ಅತಿಥಿಗಳಾಗಿರ್ತಾರೆ, ಮುಖ್ಯ ಅತಿಥಿಗಳಾಗಿ. ಮತ್ತು ಅತಿಥಿಗಳಾಗಿ ಎಲ್ಲ ಒಳಪಂಗಡದ ಅಧ್ಯಕ್ಷರುಗಳು ಅಂದರೆ ಹನುಮಂತಪ್ಪ ಅಮಾಸೆ ಅಧ್ಯಕ್ಷರು ಕುರುವಿನಶೆಟ್ಟಿ ಸಮಾಜ ರಾಣೆಬೆನ್ನೂರು, ವಿಠ್ಠಲ್ ಎಡಿಕೆ ಅಧ್ಯಕ್ಷರು ಸುಕ್ಕಳಸಾಲಿ ಸಮಾಜ ರಾಣೆಬೆನ್ನೂರು, ರಮೇಶ್ ಕುತ್ತಲ್ ಅಧ್ಯಕ್ಷರು ಪಟ್ಟಸಾಲಿ ಸಮಾಜ ರಾಣೆಬೆನ್ನೂರು, ಕರ್ಬಸಣ್ಣ ಕಡ್ಲಿಬಾಳ್ ಅಧ್ಯಕ್ಷರು ಪದ್ಮಸಾಲಿ, ಶ್ರೀ ಬಸವರಾಜ್ ಮೇಲಾರ್ ಅಧ್ಯಕ್ಷರು ಜಿಲ್ಲಾ ದೇವಾಂಗ ಸಂಘ, ಶ್ರೀ ಕೃಷ್ಣಪ್ಪ ಬ್ಯಾಡಗಿ ಅಧ್ಯಕ್ಷರು ತೊಗಟಿ ವೀರ ಸಮಾಜ ಮತ್ತು ಪ್ರವೀಣ್ ಕೋರ್ಪಾಡೆ ಅಧ್ಯಕ್ಷರು ನಾಮದೇವ ಸಿಂಪಿ ಸಮಾಜ, ಪಾಂಡಪ್ಪ ಪೂಜಾ ಅಧ್ಯಕ್ಷರು ಶ್ರೀರಾಮ ಕ್ಷತ್ರಿಯ ಸಮಾಜ ಮತ್ತು ಉಪನ್ಯಾಸಕರಾಗಿ ಶ್ರೀಮತಿ ಲಕ್ಷ್ಮೀ N ಅಡಿಕೆ ಅವರು ಶಿಕ್ಷಕಿಯರು. ಆ ದಿವಸ ದೇವರ ದಾಸಿಮಯ್ಯರಿಗೆ ಉಪನ್ಯಾಸಕರು ಕೂಡ ಹೇಳ್ತಕ್ಕಂಥವ್ರು ಇದ್ದಾರೆ. ಮತ್ತು ಇದ್ರ ಜೊತೆಗೆ ಉಳಿದ ಎಲ್ಲ ನೇಕಾರ ಬಂಧು ಭಗಿನಿಯರು ಮತ್ತು ನೇಕಾರ ಪ್ರಮುಖರು ಕೂಡ ಈ ಒಂದು ಸಭೆಯಲ್ಲಿ ಇರ್ತಾರೆ. ಈ ಒಂದು ಜಯಂತ್ಯೋತ್ಸವ ಮಾಡ್ತಕ್ಕಂಥದ್ದು ಉದ್ದೇಶ ಏನಪ್ಪ ಅಂದ್ರೆ, ಸರ್ಕಾರನೂ ಕೂಡ ಮಾಡಿದೆ. ಸರ್ಕಾರ ಮೊನ್ನೆ 23ಕ್ಕೆ ನಮ್ಮ ದಂಡಾಧಿಕಾರಿ ರಾಣೇಂದ್ರಲ್ಲಿ ತಹಸೀಲ್ದಾರ್ ಆಫೀಸಲ್ಲಿ ಮಾಡಿದ್ವಿ. ನಿನ್ನೆ ಕೂಡ ಜಿಲ್ಲೆಯಲ್ಲಿ ಗಾಂಧಿ ಭವನದಲ್ಲಿ ಕೂಡ ಜಿಲ್ಲಾ ವತಿಯಿಂದ ದೇವರ ದಾಸಿಮಯ್ಯ ಜಯಂತಿ ಕೂಡವನ್ನು ನಿನ್ನೆ ನಾವು ನೆರವೇರಿಸಿದ್ವಿ. ಅವೆರಡೂ ಇದ್ದದಕ್ಕೆ ನಾವು ಎರಡು ಸರ್ಕಾರ ಕಾರ್ಯಕ್ರಮದ ಜೊತೆಗೆ ಬಿಟ್ಟು ಮತ್ತೆ ಈಗ ಸಮಾಜದಲ್ಲೆಲ್ಲರೂ ಕೂಡಿ 28ಕ್ಕೆ ಅದ್ದೂರಿಯಾಗಿ ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡಿ ಮಾಡ್ತಾಯಿದ್ದೀವಿ. ಆಚರಣೆ ಜೊತೆಗೆ ನೇಕಾರ ಸಾಧಕರ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೀವಿ. ಅದರಲ್ಲಿ ನಮ್ಮ MD ಲಕ್ಷ್ಮಣವರು
ಹೇಳಿದೆ, ಕಲಬುರಗಿಯಲ್ಲಿ ನೇಕಾರತ್ನ ಅವಾರ್ಡ್ ತೊಗೊಂಡಿದ್ದಾರೆ, ಅವರಿಗೂ ಕೂಡ ಸನ್ಮಾನ ಇರುತ್ತೆ. ಮತ್ತು ನಮ್ಮ BJPಯ ಜಿಲ್ಲೆಯ ಮೇನ್ ಬಾಡಿಗೆ ಕಾರ್ಯದರ್ಶಿಯಾಗಿ ನಮ್ಮ ನೇಕಾರ ಸರೋಜ ಉದ್ಗಟ್ಟಿ ಅವರು ಕೂಡ ಆಯ್ಕೆ ಆಗಿದ್ದಾರೆ. ಅವರು ಕೂಡ ಅವತ್ತು ಸನ್ಮಾನ ಇಟ್ಕೊಂಡಿದ್ದೇವೆ. ಮತ್ತು ಅದ್ರ ಜೊತೆಗೆ ನಮ್ಮ ರಮೇಶ್ ಪುತ್ತಲ್ ಅವರು ಕೂಡ ಅವರ ರಾಜ್ಯದ ಪಟ್ಟಸಾಲಿ ನೇಕಾರ ಒಕ್ಕೂಟದ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ, ಅವರು ಕೂಡ ಸನ್ಮಾನವಿದೆ. ಅದ್ರ ಜೊತೆಗೆ ನಮ್ಮ ಸಾಲಿಗೇರಿ ಶಿವಾನಂದಪ್ಪ ಸಾಲಿಗೇರಿ ಅವರು ಕೂಡ ರಾಜ್ಯ ಪದಾಧಿಕಾರಿಯಾಗಿದ್ದಾರೆ, ಅವರು ಕೂಡ ಸನ್ಮಾನವನ್ನು ಇಟ್ಕೊಂಡಿದ್ದೇವೆ. ಮತ್ತು ಇನ್ನು ಯಾರು ಇದರ ಗುರುತಿಸಿ ಅವ್ರ ಸಾಧಕರಿಗೆ ಕೂಡ ಸನ್ಮಾನವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನೇಕಾರನ ಗುರುಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ತಮಗೆಲ್ಲ ಗೊತ್ತಿದ್ದಂಗೆ ದೇವರ ದಾಸಿಮಯ್ಯನವರು 9 ಮತ್ತು 10ನೇ ಶತಮಾನದಲ್ಲಿ ಇರ್ತಕ್ಕಂಥವ್ರು ವಚನಕಾರರು. ಅದಕ್ಕೆ ನಾವು ಯಾವತ್ತೂ ಆದ್ಯ ವಚನಕಾರರು ಅಂತೀವಿ. ಆದ್ಯ ವಚನಕಾರ ಅಂದರೆ ಈಗಿನ 12ನೇ ಶತಮಾನದಲ್ಲಿ ಏನು ಬಸವಣ್ಣನವರು, ಉಳಿದ ವಚನಕಾರರು ಮತ್ತು ಎಲ್ಲರೂ ಇದಲ್ಲ, ಅವ್ರಿಗಿಂತ ಪೂರ್ವಜರು ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಅವರು ನೇಕಾರ ವೃತ್ತಿಯ ಜೊತೆಗೆ ವಚನಗಳ ಮೂಲಕ ಸಮಾಜದಲ್ಲಿರ್ತಕ್ಕಂಥ ಅಂಕುಡೊಂಕುಗಳನ್ನು ತಿದ್ದಿ ಜನರನ್ನು ಒಂದು ಸುಮಾರ್ಗದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಕಾರ್ಯಗಳನ್ನು ಮಾಡ್ತಾ ಬರ್ತಾಯಿದ್ರು. ಅವರ ಇದಕ್ಕೆ ಪ್ರೇರಿತರಾಗಿ 9ನೇ ಶತಮಾನದಲ್ಲಿ 2ನೇ ಜಯಸಿಂಹ ಮಹಾರಾಜರಿದ್ದರು. ಅವರು ಇವರ ವಚನಗಳನ್ನು ಮತ್ತು ಇವುಗಳೆಲ್ಲಗಳನ್ನು ಮತ್ತು ಕಾಯಕ ಜೊತೆಗೆ ಕೆಲಸ ಮಾಡ್ತಕ್ಕಂಥದ್ದು ನೋಡಿ ಭಾಳ ಖುಷಿಯಾಗಿ ಅವರು ಬೌದ್ಧ ಧರ್ಮಕ್ಕೆ ನಡ್ಕೊತಾ ಇದ್ರು. ಆ ಬೌದ್ಧ ಧರ್ಮವನ್ನು ಬಿಟ್ಟು ಈ ನೇಕಾರ ಸಮುದಾಯಕ್ಕೆ ಸೇರಿಕೊಂಡಿರೋದಂದ್ರೆ ಇದು ಒಂದು ಬಿಗ್ ಹಿಸ್ಟ್ರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ನೇಕಾರರು ಅಷ್ಟು ಹಿಂದೆ ಪ್ರಬಲರಾಗಿದ್ದರು. ಆ ಪ್ರಬಲತೆಯನ್ನು ನಾವು ಗುರುತಿಸ್ಕೊಳ್ತಾ ಇಲ್ಲ. ಅದನ್ನು ನಾವು ಗುರುತಿಸ್ತಕ್ಕಂಥದ್ದು ಆಗಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರ ಈ ಜಯಂತ್ಯೋತ್ಸವವನ್ನು ಮಾಡಲಿಕ್ಕೆ, ಸಂಘಟಿತರಾಗಲಿಕ್ಕೆ ಮಾಡ್ತಕ್ಕಂಥ ಒಂದು ದೊಡ್ಡ ಕಾರ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದ್ರ ಜೊತೆಗೆ ನೇಕಾರ ಇವತ್ತು ಕೂಡ ಬುದ್ಧಿವಂತ ಜನಾಂಗ. ಇಡೀ ರಾಜ್ಯದಲ್ಲಿ 40ರಿಂದ 50 ಲಕ್ಷ ನೇಕಾರಿದ್ದಾರೆ. ಆದರೆ ನಮ್ಮಲ್ಲಿ ಒಕ್ಕಟ್ಟಿನ ಕೊರತೆ ಇರೋದ್ರಿಂದ ನಾವು ಮುಂದೆ ಬರಲಿಕ್ಕೆ ಆಗಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೆ ಹಿಂದೆ ಮಾಜಿ ಮುಖ್ಯಮಂತ್ರಿಗಳು, ಹಿರಿಯ ನಾಯಕರಾದ ರಾಮಕೃಷ್ಣ ಹೆಗಡೆ ಅವರು ಹೇಳ್ತಿದ್ರು, ನೇಕಾರರು ಎಷ್ಟು ಬುದ್ಧಿವಂತರಿದ್ದಾರೆ, ಅವರು ಸಂಘಟಿತರಾದರೆ ರಾಜ್ಯವನ್ನು, ರಾಷ್ಟ್ರವನ್ನು ಆಳ್ತಕ್ಕಂಥ ಶಕ್ತಿ ಇದೆ ಅಂತಂದು ಕೂಡ ಹಿಂದೆ ಹೇಳಿದರು. ಅಷ್ಟೆಲ್ಲ ಹೇಳಿದರೂ ಕೂಡ ನಾವು ಇನ್ನೂ ಸಂಘಟಿತರಾಗಿಲ್ಲ. ಆಗಬೇಕು ಅನ್ನೋದು ನಿಜ. ಆದರೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮುಂದೆ ಬಂದಿದ್ದಾರೆ, ನಾವಿಲ್ಲ ಅನ್ನೋದಿಲ್ಲ. ಮೊದಲು ನಾವು ಹಿಂದುಳಿದಿದ್ದೇವೆ ಅಂತಿದ್ವಿ, ಆದರೆ ನಾನು ಈಗ ಹಿಂದುಳಿದಿದ್ದೇವೆ ಅಂತ ಹೇಳೋದಿಲ್ಲ. ಶೈಕ್ಷಣಿಕವಾಗಿ ಮುಂದೆ ಬಂದಿದ್ದೇವೆ, ಆರ್ಥಿಕವಾಗಿಯೂ ಮುಂದೆ ಬಂದಿದ್ದೇವೆ, ಸಾಮಾಜಿಕವಾಗಿ ಮುಂದೆ ಬಂದಿದ್ದೇವೆ. ಸಾಮಾಜಿಕವಾಗಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ನಮ್ಮದು ಕಾಯಕ ವರ್ಗ ನೇಕಾರು. ಆ ಕಾಯಕ ವರ್ಗ ಇದ್ದಾಗ ನೇಕಾರು ಉಳಿದ ಸಮಾಜ ಜೊತೆ ಯಾವತ್ತೂ ಗುರ್ಸ್ಕೊಂತಾರೆ. ಆ ಗುರ್ಸ್ಕೊಳ್ಳೋದ್ರಿಂದ ಒಂದು ಹಿಸ್ಟ್ರಿ ಐತಿ. ರಾಣೇಬೆನ್ನೂರಲ್ಲಿ ಹೆಚ್ಚಿಗೆ ಆಡಳಿತ ಮಾಡಿದವರು ನಗರಸಭೆಯಲ್ಲಿ ಅಂದರೆ ಅದು ನೇಕಾರ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಿಂದೂ ಹಿಸ್ಟ್ರಿ ಇದೆ, ಈಗೂ ಹಿಸ್ಟ್ರಿ ಇದೆ. ಅಂದರೆ ಅಧ್ಯಕ್ಷರಾಗಿ ಭಾಳಷ್ಟು ಜನ ನಮ್ಮ ನೇಕಾರರೇ ನಗರಸಭೆ ಅಧ್ಯಕ್ಷರಾಗಿದ್ದಾರೆ. ಮತ್ತು ನಗರಸಭೆ ಸದಸ್ಯರು ಕೂಡ ನಮ್ಮ ಜನಾಂಗ ಎಲ್ಲಿಲ್ಲ ಅಲ್ಲಿ ಕೂಡ ಆರಿಸ್ಕೊಂಡಿದ್ದಾರೆ. ಯಾಕಂದರೆ 10ರಿಂದ 11 ಜನ ನಾವು ನೇಕಾರರು ನಗರಸಭಾ ಸದಸ್ಯರಾಗ್ತೀವಿ ಅಂದರೆ ನಮ್ಮ ನೇಕಾರರು ಬೇರೆ ಜನರ ಜೊತೆಗೆ ಸಂಬಂಧಗಳನ್ನು ಚೆನ್ನಾಗಿ ಇಟ್ಕೊಂಡಾರ ಅಂತ ಅದೊಂದು ಸಂದೇಶ ಕೊಡ್ತಕ್ಕಂಥದ್ದಾಗಿದೆ. ಯಾಕಂದ್ರೆ ನಮ್ಮ ಸಮಾಜ ಇರ್ತಕ್ಕಂಥದ್ದು ಒಂದು 3-4 ವಾರ್ಡ್ ಬಿಟ್ಟರೆ ಮುಗೀತು ಅಷ್ಟೇ. ಬಟ್ ಭಾಳ ಅಂದರೆ ಒಂದು 7 ಇರ್ಬೋದು ಅಷ್ಟೇ. ಆದರೆ 11-12 ಜನ ಆರಿಸಿ ಬರ್ತಾರೆ ಅಂದರೆ ಅದಕ್ಕೆ ನೇಕಾರರ ಎಲ್ಲ ಸಮಾಜ ಜೊತೆಗೆ, ಎಲ್ಲ ವರ್ಗದ ಜೊತೆಗೆ ಅನುಬಂಧ ಸಂಬಂಧಗಳನ್ನು ಇಟ್ಕೊಂಡಿದ್ದಾರೆ. ಆದ್ದರಿಂದ ಅವರ ಪ್ರೀತಿ ವಿಶ್ವಾಸದಿಂದ ನಮ್ಮ ಗೆಲ್ಲಲಿಕ್ಕೆ ಸಾಧ್ಯ ಐತಿ. ಮುಂದಿನ ದಿವಸದಲ್ಲಿ ಕೂಡ ನಗರಸಭೆ ಇಲೆಕ್ಷನಲ್ಲಿ ಕೂಡ ನಮ್ಮ ನೇಕಾರರು ಹೆಚ್ಚಿಗೆ ಪ್ರಯತ್ನ ಮಾಡಿ ಹೆಚ್ಚಿಗೆ ಪಡಿತಕ್ಕಂಥದ್ದು ನಗರಸಭೆ ಸದಸ್ಯರು ಆಗಬೇಕು ಅನ್ನೋದು ಕೂಡ ನನ್ನ ಇಚ್ಛೆ ಇದೆ. ಯಾಕಂದರೆ ನೇಕಾರ ಮುಂದೆ ಬರಬೇಕು ಅಂತ ಮೊದಲು ನಾವು ಗ್ರಾಮೀಣ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲೆ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಬರಬೇಕಾಗುತ್ತಿದೆ. ರಾಜ್ಯ ಮಟ್ಟದಲ್ಲಿ ಕೂಡ ನಾವು ಯಾರು ಇಡೀ ರಾಜ್ಯಕ್ಕೆ ಯಾರು ಕೂಡ MLA ಇರಲಿಕ್ಕಿಲ್ಲ. ಆದರೆ ಒಬ್ಬರು ರಾಜ್ಯಸಭಾ ಮೆಂಬರ್ ಇದ್ದಾರೆ, ಒಬ್ಬ ವಿಧಾನ ಪರಿಷತ್ ಸದಸ್ಯರು ಕೂಡ ಇದ್ದಾರೆ. ರಾಜ್ಯಸಭಾ ಸದಸ್ಯರು ನಾರಾಯಣ ಅವರು ಇದ್ದಾರೆ ಮತ್ತು ವಿಧಾನ ಪರಿಷತ್ ಸದಸ್ಯರು ನಮ್ಮ ಉದ್ಘಾಟಕರಿಗೆ ಬರ್ತಕ್ಕಂಥ ನಮ್ಮ ಕೇಶವ ಪ್ರಸಾದ್ ಅವರು ಕೂಡ ಇದ್ದಾರೆ. ಅದರರ್ಥ ನಮ್ಮ ರಾಜ್ಯದಲ್ಲಿ ನಾವು ಗುರುತಿಸ್ಕೊಂಡಿದ್ದೇವೆ, ಕೇಂದ್ರದಲ್ಲಿ ಗುರುತಿಸ್ಕೊಂಡಿದ್ದೇವೆ ಅನ್ನೋಕ್ಕೆ 2 ಉದಾಹರಣೆ ಕೊಡ್ತಾ ಇದ್ದೀನಿ.
ಮುಂದಿನ ದಿವಸದಲ್ಲಿ ಖಂಡಿತವಾಗಿ ನಮ್ಮ ನೇಕಾರ ಸಮುದಾಯಗಳಿಗೆ ಎಲ್ಲ ಪಾರ್ಟಿಯವರು ಕೂಡ ಗಮನ ಕೊಡ್ತಾರೆ ಮತ್ತು ಅವರಿಗೆ ಸೀಟ್ ಕೊಡ್ತಕ್ಕಂಥದ್ದು ಆಗ್ತದೆ ಮತ್ತು ನಮ್ಮ ನೇಕಾರರು ಹೆಚ್ಚಿಗೆ ಶಾಸಕರಾಗಿ ಮುಂದೆ ನೇಕಾರರ ಮುನ್ನುಡಿಗೆ ತರ್ತಕ್ಕಂಥದ್ದು ಆಗಬೇಕು ಅನ್ನೋದು ನನ್ನ ಕನಸಿದೆ. ಯಾಕಂದರೆ ನಾವು ಬೇರೆ ಸಮಾಜಕ್ಕೆ ನಾವೇನು ಬೈಯೋದಿಲ್ಲ, ಬೇರೆ ಸಮಾಜ ನೋಡಿ ನಾವು ಆ ಥರ ಆಗಬೇಕು ಅನ್ನೋ ಉದ್ದೇಶದಿಂದ ಆ ಹಾದಿಯಲ್ಲಿ ಹೋಗಲಿ ಅಂತ ನಾನು ನೇಕಾರ ಸಮಾಜಕ್ಕೆ ಕೇಳ್ತೇನೆ ವಿನ ಬೇರೆ ಮುಂದೆ ಬಂದರೆ ಮುಂದೆ ಬಂದಿದ್ದಾರೆ, ಅವ್ರು ನೋಡಿ ನಾವು ಮುಂದೆ ಬರಬೇಕು ಅನ್ನೋದು ಒಂದು ಇಚ್ಛಾಶಕ್ತಿಯಿಂದ ನಾನು ಯಾವ ಸಮಾಜಕ್ಕೂ ಆಗಲಿ ಯಾರಿಗೂ ಕೂಡ ಬಳಿ ಮಾಡಿ ತೋರಿಸ್ತಕ್ಕಂಥ ಆಗೋದಿಲ್ಲ. ಎಲ್ಲವೂ ಕೂಡ ನಮ್ಮ ಮಾನವರು, ಎಲ್ಲವರು ಮಾನವ ಧರ್ಮ, ಎಲ್ಲ ಜಾತಿ ವರ್ಗಗಳನ್ನು ನಾವೇನು ಗಣನೆ ತೊಗೊಳೋದಿಲ್ಲ. ಆದರೆ ಆ ಸಮಾಜ ಮೇಲೆ ಬರ್ಬೇಕಂದ್ರೆ ಆ ಸಮಾಜನ ಗುರ್ತಕ್ಕಂಥ ಆಗಬೇಕು ಅಂತ ನಾನು ಈ ಒಂದು ಪತ್ರಿಕಾ ಇದರಲ್ಲಿ ಹೇಳ್ತಾ, ಸಮಾಜ ಮೇಲೆ ಬರ್ಬೇಕಂದ್ರೆ ಆ ಸಮಾಜನ ಗುರ್ತಕ್ಕಂಥ ಆಗಬೇಕು ಅಂತ ನಾನು ಈ ಒಂದು ಪತ್ರಿಕಾ ಇದರಲ್ಲಿ ಹೇಳ್ತಾ ನನ್ನ ನುಡಿಗಳನ್ನ ಮುಗಿಸ್ತೇನೆ. ಜೈ ನೇಕಾರ, ಜೈ ನೇಕಾರ. ಹನುಮಂತಪ್ಪ ತಿಮ್ಮಣ್ಣ ಮುಕ್ತಿನಹಳ್ಳಿ ಅಂತಂದೇಳಿ ಹಾವೇರಿ ಜಿಲ್ಲಾ ನೇಕಾರ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷರಾಗಿದ್ದು, ಈ ನಿಮಿತ್ತ ನಮ್ಮ ನೇಕಾರ ಸಂತ ದೇವರ ದಾಸಿಮಯ್ಯವರ ಕಾರ್ಯಕ್ರಮವನ್ನು ಈ ಜಿಲ್ಲೆಯಲ್ಲಿ ನಾವು ಸಾಕಷ್ಟು 3-4 ಕಡೆಗೆಲ್ಲ ಮಾಡಿದ್ದೀವಿ. ಈಗ ನೆಕ್ಸ್ಟ್ ನಮ್ಮದು 28 ರಾಣೆಬೆನ್ನೂರಿನಲ್ಲಿದೆ. ಆ ಕಾರ್ಯಕ್ರಮಕ್ಕೆ ದಯವಿಟ್ಟು ನೇಕಾರ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ಕೇಳಿಕೊಳ್ತೀವಿ. ನಮಸ್ಕಾರ. ಇದೇ 28/3/2026 ಶನಿವಾರ ದಿವಸ ಹಾವೇರಿ ಜಿಲ್ಲಾ ನೇಕಾರ ಸಮುದಾಯಗಳ ಒಕ್ಕೂಟ ಹಾಗೂ ಶ್ರೀ ದೇವರ ದಾಸಿಮಯ್ಯ ಉತ್ಸವ ಸಮಿತಿಯ ಸಂಯುಕ್ತಾಶ್ರಯದಲ್ಲಿ ನೇಕಾರ ಸಂತ ಆದ್ಯ ವಚನಕಾರ ನಮ್ಮ ನೇಕಾರ ಕುಲಗುರುಗಳಾದ ದೇವರ ದಾಸಿಮಯ್ಯ ಜಯಂತ್ಯೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮವನ್ನು ಈ ಸಲ ನಾವು ಅದ್ಧೂರಿಯಾಗಿ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಇಲ್ಲಿವರೆಗೂ ಸಾಲೇಶ್ವರ ಕಲ್ಯಾಣ ಮಂಟಪದಲ್ಲಿ ಒಂದು ಫೋಟೋ ಇಟ್ಟು ಪೂಜೆ ಮಾಡ್ತಿದ್ವಿ. ಆ ಥರ ಆಗಬಾರ್ದು, ಸಮಾಜದಲ್ಲಿ ಒಂದು ಸಂಘಟನೆ ತರಬೇಕನ್ನೋ ಉದ್ದೇಶದಿಂದ ಅದ್ಧೂರಿಯಾಗಿ ಮೆರವಣಿಗೆ ಮಾಡುವುದರ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ನೇಕಾರ ಬಾಂಧವರನ್ನು ಕೂಡಿಸುವುದರ ಮೂಲಕ ಸಂಘಟನೆಯನ್ನು ಒತ್ತು ಕೊಟ್ಟು ಅದಕ್ಕೆ ನಾವು ಈ ಕಾರ್ಯಕ್ರಮನ ಆಚರಣೆ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಆ್ಯಕ್ಚುಲಿ ವಾಸ್ತವವಾಗಿ 23ನೇ ತಾರೀಕಿಗೆ ಇರೋದು ದೇವರ ದಾಸಿಮಯ್ಯನ ಕಾರ್ಯಕ್ರಮ. ಸರ್ಕಾರ ದೇವರ ದಾಸಿಮಯ್ಯನ ಜಯಂತ್ಯೋತ್ಸವವನ್ನು ಸರ್ಕಾರದ ವತಿಯಿಂದ ಆಚರಿಸಬೇಕಂತಲ್ಲಿ ಜಿಲ್ಲಾ ಭವನದಲ್ಲಿ ಮತ್ತು ಆಡಳಿತ ಭವನದಲ್ಲಿ ಆಚರಿಸಬೇಕಂತ ತೀರ್ಮಾನ ಮಾಡಿದ್ರಿಂದ ಅಲ್ಲಿ ಮಾಡ್ತಿರೋದ್ರಿಂದ ಜನಸಂಖ್ಯೆಗೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತೇಳಿ ನಾವು 28ನೇ ತಾರೀಕಿಗೆ ಇಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಸುಮಾರು 10ನೇ ಶತಮಾನದಲ್ಲಿ ಆಳಿ ಹೋದಂತಹ ನಮ್ಮ ದೇವರ ದಾಸಿಮಯ್ಯನವರು, ಇವರು ಮೊಟ್ಟ ಮೊದಲ ವಚನಕಾರರು. ಬಸವಾದಿ ಶರಣರಿಗಿಂತ ಪೂರ್ವದಲ್ಲಿಯ ವಚನಗಳನ್ನು ಸುಮಾರು 175 ವಚನಗಳನ್ನು ರಚನೆ ಮಾಡಿದರು. ಅವರ ವಚನಗಳ ಅಂಕಿತನಾಮ ರಾಮನಾಥ ಅಂತೇಳಿ. ಇದು ಆ್ಯಕ್ಚುಲಿ ಹಿಂದೆ ಚಿದಾನಂದ ಮೂರ್ತಿ ಖ್ಯಾತ ಸಾಹಿತಿಗಳು ಜೇಡರ ದಾಸಿಮಯ್ಯ ಬೇರೆ, ದೇವರ ದಾಸಿಮಯ್ಯ ಬೇರೆ ಅಂತ ಹೇಳಿ ಅದನ್ನು ವದಂತಿಯನ್ನು ಹಬ್ಬಿಸಿದರು. ಆದರೆ ನಮ್ಮ ಸಮಾಜದ ಎಲ್ಲ ಹಿರಿಯರು ಕೂಡಿ ದೇವರ ದಾಸಿಮಯ್ಯ ಅಂದ್ರೆ ಅವನೇ, ಜೇಡ ದಾಸಿಮಯ್ಯ ಅನ್ನೋದು ಅವನೇ. ಅವರ ಕಾಯಕ ನೇಕಾರ, ನೇಗೆ ಆಗಿರೋದ್ರಿಂದ ಜೇಡ ದಾಸಿಮಯ್ಯ ಅಂತ ಬಂತು. ಆದರೆ ಆ ದೇವರಿಗೆ ವಸ್ತ್ರವನ್ನು ದಾನ ಮಾಡಿದಂತಹ ನಮ್ಮ ದೇವರ ದಾಸಿಮಯ್ಯನವರು ಏನಂದ್ರೆ ದೇವರ ಸಮಾನ ಅವರೇ ದೇವರ ದಾಸಿಮಯ್ಯ, ಜೇಡ ದಾಸಿಮಯ್ಯ ಅವರೇ ಅಂತೇಳಿ ಅದನ್ನು ತೀರ್ಮಾನ ಮಾಡಿದರು. ಆ್ಯಕ್ಚುಲಿ ಅವರು ಸುರಪುರ ತಾಲೂಕಿನ ಮುದನೂರು ಗ್ರಾಮದವರು. ಅಲ್ಲಿ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಶ್ರೀಶೈಲದಲ್ಲಿ ಪಂಡಿತರಲ್ಲಿ ಅವರು ಅಪಾರವಾದ ಜ್ಞಾನವನ್ನು ಪಡೆದುಕೊಂಡು ವಚನಗಳನ್ನು ರಚನೆ ಮಾಡಿದರು. ಆಗಿನ ಸಮಾಜದಲ್ಲಿ ಅಂಕುಟಂಕಗಳನ್ನು ತಿದ್ದುವುದಕ್ಕೋಸ್ಕರ ವಚನಗಳನ್ನು ಏನು ರಚನೆ ಮಾಡಿದಲ್ಲ, ಅವತ್ತು ಆ ರಚನೆ ಮಾಡಿದಂಥ ವಚನಗಳು ಇಂದಿಗೂ ಸಹಿತ ಪ್ರಸ್ತುತದಲ್ಲಿದ್ದಾವೆ. ಆದರೆ ನಮ್ಮ ದೇವರ ದಾಸಿಮಯ್ಯನವರಿಗೆ ಪ್ರಚಾರ ಸಿಗಲಿಲ್ಲ. ಬಸವಣ್ಣನವರಿಗೆ ಸಿಕ್ಕಂಥ ಪ್ರಚಾರಗಳು ನಮಗೆ ಸಿಗಲಿಲ್ಲ. ಪಠ್ಯಪುಸ್ತಕದಲ್ಲಿ ನಾವು ಓದಿದಂಗೆ ಒಂದು ಸಲ ಇತ್ತು, ಅದು ಇತ್ತಿತ್ತಲಾಗ ಅದನ್ನು ತೆಗೆದಾರ ಅಂತ ಸುದ್ದಿ. ಆದರೆ ವಚನ ಸಾಹಿತ್ಯದಲ್ಲಿ ಅಪಾರವಾದಂತಹ ಒಂದು ಕಾಯಕ, ಆಮೇಲೆ ಹೆಣ್ಣಿನ ಬಗ್ಗೆ ಅವಾಗಿನ ಸಮಾನತೆ ತರಕ್ಕೋಸ್ಕರ ಅವರು ಹೆಣ್ಣಿನ ಬಗ್ಗೆ ಸಮಾನತರದಲ್ಲಿ ಓಡಾಟ ಮಾಡಿದರು. ಮತ್ತು ಗಂಡ ಹೆಂಡತಿನಲ್ಲಿ ಯಾವ ರೀತಿ ಸಂಬಂಧ ಇರಬೇಕನ್ನೋದು ಸಹಿತ ಅವರು ತಮ್ಮ ವಚನಗಳಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅವರು ಇವರು ದೇವರ ದಾಸಿಮಯ್ಯನವರು ವೈಷ್ಣವರು ಸಹಿತ ಆಗಿದ್ದರು ಮತ್ತು ಶೈವ ಪಂಥವನ್ನು ಆಚರಣೆ ಮಾಡ್ತಾಯಿದ್ರು. ವಿಭೂತಿಯನ್ನು ಧರಿಸ್ತಿದ್ರು ಮತ್ತು ಕುಂಕುಮವನ್ನು ಧರಿಸ್ತಿದ್ರು. ಕೊರಳಲ್ಲಿ ಜನವಾರ ಇತ್ತು. ಹೀಗಿರೋದ್ರಿಂದ ಈ ನಮ್ಮ ದೇವಾಂಗದವರು ಅಥವಾ ನೇಕಾರ ಅವರು ಎಲ್ಲರೂ ನಾವು ಶೈವವನ್ನು ಕಡೆ ಮಾಡ್ತೀವಿ,
ವೈಷ್ಣವವನ್ನು ಸಹಿತ ಅನುಕರಣೆ ಮಾಡ್ತೀವಿ. ನಾವು ಚಾಮುಂಡೇಶ್ವರಿ, ಬನಶಂಕರಿ, ನೀಲಕಂಠೇಶ್ವರ, ಮಾರ್ಕಂಡೇಶ್ವರ, ಸಾಲೇಶ್ವರ, ರಾಮಲಿಂಗೇಶ್ವರ, ಈ ಥರ ನಾವು ಈಶ್ವರನ ಸಹಿತ ನಾವು ಧ್ಯಾನ ಮಾಡ್ತಾಯಿದ್ದೇವೆ. ಅದಕ್ಕೋಸ್ಕರ ನಮ್ಮಲ್ಲಿ ವೈಷ್ಣವರು ಇದ್ದಾರೆ, ಶೈವರು ಇದ್ದಾರೆ. ಇದರಲ್ಲಿ ನಮ್ಮಲ್ಲಿ ಲಿಂಗಾಯತರು ಅಂತ ಯಾವುದೂ ಭೇದ ಭಾವ ಇಲ್ಲ. ನಾವು ಜನಿವಾರವನ್ನು ಧರಿಸ್ಕೊಳ್ತಾ ಇದ್ದೇವೆ. ಈ ಒಂದು ಉತ್ಸವವನ್ನು ಈ 28ನೇ ತಾರೀಕಿನಲ್ಲಿ ಅದ್ಧೂರವಾಗಿ ಮಾಡಬೇಕಂತೇಳಿ ತೀರ್ಮಾನ ತೊಗೊಂಡಿದ್ದರಿಂದ ತಾವೆಲ್ಲ ಹೆಚ್ಚಿನ ಒಂದು ಪ್ರಚಾರ ಕೊಟ್ಟು ಅವತ್ತಿನ ದಿವಸ ಹೆಚ್ಚಿನ ನಮ್ಮ ಸಮಾಜ ಜನರು ಭಾಗವಹಿಸುವಂತೆ ಪ್ರಚಾರ ಮಾಡಲು ತಮಗೆ ಈ ಮೂಲಕ ವಿನಂತಿ ಮಾಡ್ತಾರೆ. ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತಿದ್ದೀರಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.